ಅದನ್ನ ಬೆಳೆಸ್ಕೊಂಡಿಲ್ಲ ಅಂದ್ರೆ ನಮ್ಮ ಫ್ಯೂಚರ್ ಇಲ್ಲ. ಅಂದ್ರೆ ನಮ್ಮ ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಅವರೆಲ್ಲ ಮುಂದಿನ ಪೀಳಿಗೆ ನೀರಿಂದ ಪರದಾಡ್ಬೇಕಾಗುತ್ತೆ. ಈ ಪ್ರಪಂಚದಲ್ಲಿ ಕುಡಿಯೋ ನೀರಿನ ಏನು ಅವಶ್ಯಕತೆ ಇದೆ ಅದು ನಮ್ಗೆ ತುಂಬಾ ಕಡಿಮೆನೇ ಇರೋದು. 72% ಬರೀ ನೀರೇ ತುಂಬಿರೋದ್ರಿಂದ ಅದರಲ್ಲಿ ಕುಡಿಯೋಕ್ಕೂ ಯೋಗ್ಯವಾಗಿರ್ತಕ್ಕಂಥ ನೀರು ಕೆಲವೇ ಪರ್ಸೆಂಟ್ ಇರ್ತಕ್ಕಂಥದ್ದು. ಅದನ್ನ ನಾವು ಉಳಿಸ್ಕೊಬೇಕು. ನಾನು PDO ಅವರಿಗೆ ನಿಮ್ಮ ಮುಖಾಂತರ ಹೇಳೋದಿಷ್ಟೇ, ನೀವು ಕಸ ವಿಲೇವಾರಿ ಘಟಕ ಮಾಡೋದಕ್ಕೆ ಬೇರೆ ಕಡೆ ಎಲ್ಲಾದ್ರೂ ಜಾಗ ನೋಡ್ಕೊಳ್ಳಿ. ಕೆರೆಯಲ್ಲಿ ತಗೊಂಬಂದು ಕಸ ಹಾಕೋಂಥದ್ದು ಇದನ್ನೆಲ್ಲ ದಯವಿಟ್ಟು ಮಾಡಕ್ ಹೋಗ್ಕೊಡ್ದು. ಯಾಕಂದ್ರೆ ನಾನು ನೋಡಿದೆ ಬಂದ ತಕ್ಷಣ ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ನರ್ಸುಗಳು ಎಲ್ಲರೂ ಇದ್ದಾರೆ. ಇವತ್ತು ನಾವು ಈ ಕೆರೆ ಬೌಂಡ್ರಿಯನ್ನ ಫಿಕ್ಸ್ ಮಾಡ್ಬೇಕಾದ್ರೆ ನಾವು ಗಿಡ ಮರ ಇದನ್ನೆಲ್ಲ ಬೆಳೆಸ್ಬೇಕು. ಆ ಬೌಂಡ್ರಿಯಲ್ಲಿ ಒಂದು 100 ವರ್ಷ ಆಯುಸ್ ಇರ್ತಕ್ಕಂಥದ್ದು ಆಲದ ಮರ, ರಾಗಿ ಮರ, ಇಪ್ಪೆ ಮರ, ನೇರಳೆ ಮರ, ಮಾವಿನ ಮರ, ಈ ಹಲಸಿನ ಮರ, ಈ ಪ್ರಾಣಿಗಳಿಗೂ ಅನುಕೂಲ ಆಗ್ಬೇಕು, ಮನುಷ್ಯನಿಗೂ ಅನುಕೂಲ ಆಗ್ಬೇಕು. ಆ ತರ ಮರಗಳನ್ನ ಹಾಕಿದ್ರೆ ಆ ಬೌಂಡ್ರಿ ದಾಟಿ ಯಾರು ಬರಲ್ಲ ಹೊರಗಡೆ. ಅದು ಮರನೂ ದೊಡ್ಡದಾಗುತ್ತೆ, ಬೌಂಡ್ರಿ ಅಪ್ಪ ಕೆರೆದಿದ್ದು ಅನ್ನೋ ಲೆಕ್ಕಾಚಾರದಲ್ಲಿ ಹೋಗ್ತಾರೆ. ಇಲ್ಲಾಂದ್ರೆ ಎಲ್ಲ ಉದ್ಕೊಂಡು ನಮ್ಮಂತ ರಾಜಕಾರಣಿಗಳು ಬರ್ತಾನೆ ಇರ್ತಾರೆ. ಆಮೇಲೆ ಯಾರಾದ್ರೂ ಸ್ವಲ್ಪ ಕೆರೆ ನುಂಗೋರು ಇರ್ತಾರೆ, ಅಪ್ಪ ಒಂದು PDO ನನ್ಗೆ ಯಾವ್ದೋ ಒಂದು ಅರ್ಧ ಎಕರೆನೋ 10 ಗುಂಟೆನೋ ಒಂದು 5,000 ಅಡಿನ ಮಾಡ್ಕೊಟ್ಬಿಡೋ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ನಾವು ಅವ್ರ ಜಾಗಕ್ಕೆ ಹೋಗ್ಬಿಟ್ಟಿದ್ದೀರಿ. ಇವತ್ತು ಬೆಂಗಳೂರಲ್ಲಿ ನೋಡ್ತಾ ಇದ್ರಿ, ಎಲ್ಲಂದ್ರೆ ಅಲ್ಲಿ ಮಳೆ ಬಂದ್ರೆ ಮನೆಗಳಿಗೆಲ್ಲ ನೀರು ತುಂಬೋದು, ಇನ್ನೊಂದು ಮತ್ತೊಂದು ಮಾಡ್ತಾ ಇದ್ದಾರೆ. ಈ ರಾಜಕಾಲುವೆಗಳು ಇನ್ನೊಂದು ಮತ್ತೊಂದು ಒತ್ತುವರಿ ಮಾಡ್ಕೊಂಡು ಲೇಔಟ್ಗಳು ಮಾಡ್ಕೊಂಡು ಹಳ್ಳಿಗಳನ್ನ ಮುಚ್ಕೊಂಡು ಮನೆಗಳು ಕಟ್ಕೊಂಡ್ರೆ ನಮ್ ಜಾಗ ನೀರು ಬರ್ತದೆ. ಏನ್ ಹೇಳಿ, ಅದು ಒರಿಜಿನಲ್ ನಂದಪ್ಪ ಜಾಗ, ನಿಂದಲ್ಲ. ಏನು ನಮ್ ಜಾಗ ಬಿಟ್ಬಿಡಿ ಅನ್ನಲ್ಲ. ಅದಕ್ಕೋಸ್ಕರ ಆ ನದಿಗಳು ಏನಿದೆ, ಇವತ್ತು ಕುರುಡುಮಲೆಯಲ್ಲಿ ಹುಟ್ಟಿ ಈ ನಮ್ಮ ಕೌಂಡಿನ್ಯ ನದಿ ಹಿಂಗೆ ಇದ್ ಕಡೆ ಹೋಗುತ್ತೆ, ರಾಮಸಾಗರ ಹಂಗೆ ಆಂಧ್ರ ಕಡೆ ಹೋಗುತ್ತೆ, ಸಮುದ್ರ ಸೇರ್ಕೊಳ್ಳುತ್ತೆ. ಸೇರ್ಕೊಳ್ಳಕ್ ಮೊದ್ಲು ನಾವು ಈ ಕೆರೆನ ಹೂಳೆತ್ತಿ ನರೇಗಲ್ಲಿ ಕೆರೆ ಇಲ್ಲೇ ನೀರು ಹೆಚ್ಚಿನ ಸ್ಟಾಕ್ ಮಾಡಿದ್ರೆ ನಮ್ಮ ಅಂತರ್ಜಲನೂ ವೃದ್ಧಿ ಆಗುತ್ತೆ, ಬೋರ್ಗಳಲ್ಲೂ ನೀರು ಬರುತ್ತೆ. ಅದು ಮಾಡದಿರ ನಾವು ಇದು ಏನೇ ಮಾಡಿದ್ರೆ ಕೂಡ ಎಲ್ಲೋ ಒಂದೊಂದು ಜಾಗದಲ್ಲಿ ಮರಳಾಗಿರ್ಲ ಮಣ್ಣ ಗಿಣ್ಣ ಎತ್ತು ಮನೆಗಳ ಹತ್ರ ಹಾಕೊಂಡಿರ್ತಕ್ಕಂಥ ಜಾಗದಲ್ಲಿ ನೀರು ಬಿಟ್ರೆ ಇನ್ನು ಮಿಕ್ಕಿದ್ದೆಲ್ಲ ಮಮ್ಮ ಅಂದ್ರೆ 4 ಅಡಿ 5 ಅಡಿ ಅಷ್ಟೇ ಹಳ್ಳ ಇರೋದು, ಅಷ್ಟೇ ತಾನೆ. ಅದಕ್ಕೋಸ್ಕರ ನಾವು ಎಲ್ಲೆಲ್ಲ ದುಡ್ಡು ಖರ್ಚು ಮಾಡಿ ನರೇಗಲ್ಲಿ 1 ಮೀಟರ್ಗೆ ಎಷ್ಟು ರೂಪಾಯಿ ಖರ್ಚು ಮಾಡ್ತೀರಿ? 300 ರೂಪಾಯಿ ಖರ್ಚು ಮಾಡ್ತೀರಿ ಕೆರೆ ಹೂಳೆತ್ತೋದಕ್ಕೆ. ನಾವು ಈ ರೈತರು ಇರ್ತಾರಲ್ಲ, ಇವ್ರನ್ನೆಲ್ಲ ಕರೆದು ನೀವು ಪಂಚಾಯತಿಯಲ್ಲಿ ಶಾಸಕರನ್ನ ಎಲ್ಲರನ್ನು ಕರೆದು ಅಧ್ಯಕ್ಷರು ಯಾರ್ಯಾರು ಅಕ್ಕಪಕ್ಕದ ಜಮೀನುಗಳೈತೆ ಈ ಕೆರೆ ಹೂಳೆತ್ತೋದ್ರ ಮುಖಾಂತರ ನಿಮ್ಮ ಜಮೀನುಗಳಿಗೆ ಬೇಕಾದ್ರೆ ಹೊಡ್ಕೊಂಡು ಕೆರೆನೆಲ್ಲ ಕ್ಲೀನಾಗಿ ಎಲ್ಲೂ ಜಾಸ್ತಿ ಹಳ್ಳ ಇಟ್ಕೊಡ್ದು ಒಂದೇ ಲೆವೆಲ್ನಾಗ ಎತ್ತಿ ಇದು ಮಾಡ್ಬೇಕು ಅಂತೇಳಿ ಇದು ಮಾಡ್ಬಿಟ್ರೆ ಅವ್ರ ಜಮೀನಿಗೆ ಒಳ್ಳೆ ಫಲವತ್ತಾದ ಮಣ್ಣು ಆಗುತ್ತೆ, ಕೆರೆ ಹೂಳೆತ್ತಂಗೂ ಆಗುತ್ತೆ. ಆವಾಗ ಪಂಚಾಯತಿ ಚೇರ್ಮನ್ ಹೆಸರು, ಮೆಂಬರ್ಗಳ ಹೆಸರು ಅಲ್ಲಿ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ನಾವು ಕೋಲಾರಮ್ಮನ ಕೆರೆಗೆ 1,80,00,000 ಸ್ವಂತ ದುಡ್ಡು ಖರ್ಚು ಮಾಡಿ ಅದನ್ನ ಕ್ಲೀನ್ ಮಾಡಿಲ್ಲ ಅಂದ್ರೆ ಕೋಲಾರ ನಗರನು ಕಾಣಿಸ್ತಾ ಇರಲಿಲ್ಲ. ನೀವು ಮೊದಲೆಲ್ಲ ನೋಡಿದಿರಿ ಯಾವ ರೀತಿಯಲ್ಲಿತ್ತು ಅಂತ. ಒಂದೊಂದು ಜಾಗದಲ್ಲಿ 50 ಅಡಿ ಇದೆ ಆಳ, ಒಂದು ಜಾಗದಲ್ಲಿ 60 ಅಡಿ ಇದೆ. ಆ ಮರಗಳೆಲ್ಲ ಬೆಳ್ಕೊಂಡು ಕೋಲಾರ ಕಾಣಿಸ್ತಾ ಇರಲಿಲ್ಲ. ಇವತ್ತು ಯಾವ ತರ ಇದೆ, ಸುಮಾರು 100 ಟ್ಯಾಂಕರ್ ಬೇಕಾಗಿತ್ತು ಕೋಲಾರ ನಗರಕ್ಕೆ ಕುಡಿಯೋ ನೀರಿಗೆ. ನಾವು ಕೆರೆ ಎಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಇದು ಮಾಡಿ ಅದಾದ್ಮೇಲೆ ನೀರು ಬಿಟ್ಟಿದ್ದಾದ್ಮೇಲೆ ಮಳೆನೂ ಬಂದಿದ್ದಾದ್ಮೇಲೆ ಇವತ್ತು ಕೋಲಾರ ನಗರದಲ್ಲಿ ಅಮ್ಮಮ್ಮ ಅಂದ್ರೆ ಒಂದು 10-15 ಟ್ಯಾಂಕರ್ಗಳು ಓಡಾಡ್ಬೋದು. 85 ಟ್ಯಾಂಕರ್ ಕಮ್ಮಿ ಆಗಿದೆ. ನೀವು ಎಷ್ಟೇ ಬೋರ್ ಹಾಕಿದ್ರೆ ನೀರು ಕೊಡೋಕ್ಕಾಗಲ್ಲ. ಎಷ್ಟೋ ಬೋರ್ಗಳು ಫೈಲೂರ್ ಆಗ್ತವೆ. ಅದೇ ನಾವು ಕೆರೆಯಲ್ಲಿ ನೀರು ತುಂಬಿಸಿದ್ರೆ ಅಂಥದ್ದೆಲ್ಲ ವೃದ್ಧಿಯಾಗಿ ಎಲ್ಲರಿಗೂ ನೀರು ಸಿಗುತ್ತೆ. ನೀವೇನೇ ಸಂಪಾದನೆ ಮಾಡಿ ಆಸ್ತಿಗಳು ಇನ್ನೊಂದು ಮತ್ತೊಂದು ದುಡ್ಡು ಅದೆಲ್ಲ ಇಟ್ಕೊಂಡ್ರೆ ಏನೇ ಮಾಡಿದ್ರು ದುಡ್ಡನ್ನು ತಿನ್ನಕ್ಕಾಗಲ್ಲ, ಬಂಗಾರ ತಿನ್ನಕ್ಕಾಗಲ್ಲ, ಏನು ತಿನ್ನಕ್ಕಾಗಲ್ಲ. ಊಟನೇ ತಿನ್ಬೇಕು, ನೀರೇ ಕುಡಿಬೇಕು. ಅದಕ್ಕೋಸ್ಕರ ಈ ಊಟ ತಿನ್ನಕ್ಕೆ ಏನು ಬೆಳ್ಕೊಬೇಕು, ಕುಡಿಯೋಕ್ಕೆ ನೀರನ್ನ ಯಾವ ಥರ ಬಳಸ್ಕೊಬೇಕು ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಈ ದೇಶದ ಸಂಪತ್ತು ಏನಿದೆ ಇವೆಲ್ಲ ನಮ್ಮ ಸಂಪತ್ತು, ಇವೆಲ್ಲ ಇದೇ ನಮ್ಗೆ ದುಡ್ಡು ಕಾಸೆಲ್ಲ. ಇದನ್ನ ನಾವು ಬೆಳೆಸ್ಕೊಬೇಕು, ಉಳಿಸ್ಕೊಬೇಕು, ರಕ್ಷಣೆ ಮಾಡ್ಕೊಬೇಕು. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಸೇರಿ ಕೆಲಸ ಮಾಡೋಣ. MLA ಅವರು ಸೇರ್ಕೊಂಡು ಈ ಕೆರೆನ ಹೂಳೆತ್ತೋದು ಸುಂದರೀಕರಣದ ಏನಾದ್ರು ಮಾಡ್ತೀರಿ ಅಂದ್ರೆ ಬೆಂಗಳೂರಿಂದನೂ ಸುಮಾರು ಜನ NGOಗಳಿದೆ ಕೆರೆಗಳು ಡೆವಲಪ್ಮೆಂಟ್ ಮಾಡೋದಕ್ಕೆ. ಅವ್ರನ್ನೂ ನಾವು ಜೊತೆಲಿ ಕರ್ಕೊಂಬಂದು ನಮ್ಮ ಶಾಸಕರು ತುಂಬಾ ಕ್ಲೋಸ್, ನಮ್ಮ ಕೋಳಿ ನಾಗರಾಜ್ ಅವ್ರು ಕಾರಲ್ಲೇ ಇರ್ತಾರೆ ಯಾವಾಗೂ. ಅವ್ರಿಗೂ ಸ್ವಲ್ಪ ಹೇಳಿ ನಾನು ಹೇಳ್ತೀನಿ.
ನಾನು ಎನ್ ಜಿ ಒಗಳು ಕರ್ಕೊಂಬರ್ತೀನಿ. ಯಾಕಂದ್ರೆ ನಮ್ಮ ಎಮ್ ಎಲ್ ಅವ್ರನ್ನು ಬೇಕಾದಷ್ಟು ಬಿಸ್ನೆಸ್ ಮಾಡೋದ್ರಿಂದ ಆ ಬಿಸ್ನೆಸ್ ಅಲ್ಲಿ CSR ಫಂಡ್ ಅಂತ ಬರುತ್ತೆ. ಎಲ್ಲೆಲ್ಲ ಹಾಕೋದಕ್ಕಿಂತ ಈ ನಂಗ್ಲಿ ಕೆರೆಗೆ ಹಾಕಿದ್ರೆ ಈ ನಂಗ್ಲಿ ಕೆರೆ ಸುಂದರೀಕರಣ ಆಗುತ್ತೆ, ಕ್ಲೀನ್ ಆಗುತ್ತೆ. ಅದಕ್ಕೋಸ್ಕರ ನಾವು ಮಂಜಣ್ಣವರು, ನಮ್ಮ ಸುಂದರಣ್ಣವರು, ನಮ್ಮ ಚೇರ್ಮನ್ರು, ನಮ್ಮ ಸುರೇಶ್ ಅವರು ಎಲ್ಲರೂ, ಎಲ್ಲ ಗ್ರಾಮಸ್ಥರು ಎಲ್ಲ ಸೇರಿ ನಾವು ಈ ಕೆರೆಗಳನ್ನ ಉಳಿಸಿ ಬೆಳೆಸೋಂಥ ಕೆಲಸಗಳನ್ನ ಮಾಡೋಣ. ನೀವು ನೋಡಿದಿರಿ, ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ ಎಲ್ಲೂ ಕೆರೆಗಳಿಲ್ಲ. ಕೆಲವೇ ಈ ಸೌತ್ ಇಂಡಿಯಾದಲ್ಲಿ ಕೆಲವೇ ಸ್ಟೇಟ್ಗಳಲ್ಲಿ ಮಾತ್ರ ಕೆರೆಗಳಿರ್ತಕ್ಕಂಥದ್ದು. ರೈತರಿಗೆ ಏನ್ ಬೇಕು ಅಂತ ಹಿಂದೆಯಿಂದನೂ, ಕೃಷ್ಣದೇವರಾಜರ ಕಾಲದಿಂದನೂ, ಕೆಂಪೇಗೌಡರ ಕಾಲದಿಂದನೂ, ಹಿಂದೆಯಿಂದನೂ ಈ ಕೆರೆಗಳನ್ನ ಉಳಿಸಿ ಬೆಳೆಸಿ ಕಟ್ಟಿಸಿ ಮಾಡ್ಕೊಂಡ್ ಬಂದಂತ ಸಂದರ್ಭದಲ್ಲಿ ನೋಡಿ ಇವತ್ತು ನಾವಿಲ್ಲಿ ನೀರು ಇನ್ನೊಂದು ಮತ್ತೊಂದು ನಿಂತ್ಕೊಳ್ಳೋದಕ್ಕೆ ಜಾಗ ಸಿಕ್ಕಿದೆ, ಕೆರೆ ಆಗಿದೆ. ಆ ಕೆರೆಗಳನ್ನ ನಾವೆಲ್ಲರೂ ರಕ್ಷಣೆ ಮಾಡೋಣ ಅಂತೇಳಿ ಇವತ್ತೇನು ಈ ಕೆರೆ ಕೋಡಿ ಹೋಗ್ತಾ ಇದೆ, ತುಂಬಾನೇ ಸಂತೋಷ ಆಗ್ತೈತೆ. ಈ ಕೆರೆಯಲ್ಲಿ ಸುಮಾರು ಜನ ಮೀನು ಸಾಕಾಣಿಕೆ ನಮ್ಮ ರಮೇಶ್ವರ ಬಿಟ್ಟವ್ರೆ. ನೀವೇನೋ ಬಾಗಿನ ಆರಿಸೋದಕ್ಕೆ ಅಲ್ಲಿ ಕಂಬಿ ಎಲ್ಲ ತೆಗೆದಾಕಿದ್ದೀರಿ, ಅವ್ರೂ ಜೀವನ ನಡಿಬೇಕು. ಆ ಕಂಬಿನ ಮತ್ತೆ ಹಾಕಿ ದೊಡ್ಡ ದೊಡ್ಡ ಮೀನುಗಳು ಎಗರೋಗ್ಬಿಟ್ಟವು ಅಲ್ವಾ? ಆಮೇಲೆ ಒಳ್ಳೆ ಆಯುಷ್, ಆರೋಗ್ಯ, ಐಶ್ವರ್ಯ ಕೊಡ್ಲಿ, ಟೈಮ್ ಮಳೆ ಬೆಳೆ ಆಗ್ಲಿ, ರೈತರಿಗೆ ಒಳ್ಳೆ ರೇಟುನು ಮಾರ್ಕೆಟ್ ಅಲ್ಲಿ ಸಿಗ್ಲಿ. ಅಲ್ಲಿ ಕರೀತಾರಲ್ಲ ಟೊಮೆಟೊ ರೇಟ್, ಅವ್ರಿಗೂ ಒಳ್ಳೆ ರೇಟ್ ಕರಿಯಂತ ಮನ್ಸು ಕೊಡ್ಲಿ ಅಂತ ಹೇಳಿ ಈ ಕೆರೆಗೆ ಬಾಗಿನ ಹರಿಸೋದಕ್ಕೆ ಕರೆದು ನಿಮ್ಮನ್ನೆಲ್ಲ ಕುರಿತು 4 ಮಾತನಾಡಲು ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್.